ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಗೊತ್ತಾ? ಹೋಗ್ಲಿ ಟ್ರೇಡಿಂಗ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನಾನು ಬಿಪಿನ್ ದಾಸ್. ನಾನು ಎ ಟು ಝೆಡ್ ಫ್ರೀ ಟ್ರೇಡಿಂಗ್ ಕೋರ್ಸ್‌ನ ಕನ್ನಡದಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ವಿಡಿಯೋ. ಟ್ರೇಡಿಂಗ್ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂತಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಫುಲ್ ಟ್ರೇಡಿಂಗ್‌ನ ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ನೀವೇನಾದ್ರೂ ಕಲಿಯಕ್ ರೆಡಿ ಇದ್ರೆ ಇವಾಗ್ಲೇ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಇವತ್ತು ನಾವು ಕಲಿಯೋಂತ ಕಾನ್ಸೆಪ್ಟ್ಸ್ ಏನು ಅಂತಂದ್ರೆ, ಟ್ರೇಡಿಂಗ್ ಅಂದ್ರೆ ಏನು? ಅದ್ರಲ್ಲೂ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು? ಇದು ಹೇಗ್ ವರ್ಕ್ ಆಗುತ್ತೆ? ಮತ್ತೆ ಇದು ಯಾವ ತರ ಮಾಡೋದು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ನಾನು ಏನೇನ್ ಹೇಳ್ತೀನಿ ಅದನ್ನ ನೀವು ಒಂದ್ ನೋಟ್ ಬುಕ್ ತಗೊಂಡು ಬರೀತಾ ಹೋಗಿ. ಯಾಕಂತಂದ್ರೆ ನೀವು ಬರೀ ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಟ್ರೇಡಿಂಗ್ ಕಲಿಯಕ್ಕಾಗಲ್ಲ. ಏನೇ ಹೇಳ್ತಿ ಏನೆಲ್ಲ ಹೇಳ್ತಿದೀನಿ ಅದನ್ನ ಪಾಯಿಂಟ್ಸ್ ಮಾಡ್ತಾ ಹೋಗಿ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪಾಯಿಂಟ್ಸ್ ಮಾಡ್ತಾ ಹೋದ್ರೆ ಸಾಕು. ಸೊ ವಿಡಿಯೋಗೆ ಹೋಗೋಣ. ಟ್ರೇಡಿಂಗ್ ಕಲಿಯೋಕ್ಕಿಂತ ಮುಂಚೆ ಇದೊಂದು ಲೈನ್ ನ ನೋಡಿ. ಲರ್ನ್, ಪ್ರಾಕ್ಟೀಸ್, ಅರ್ನ್. ಯಾಕೆ ಈ ಲೈನ್ ಹಾಕಿದೀನಿ ಅಂತಂದ್ರೆ, ನೀವು ಫಸ್ಟ್ ಲರ್ನ್ ಮಾಡ್ಬೇಕಾಗುತ್ತೆ ಟ್ರೇಡಿಂಗ್ ಅನ್ನೋದನ್ನ. ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಅಂತಾನೆ ನಾನು ಫಾರೆಕ್ಸ್ ಟ್ರೇಡಿಂಗ್ ಎ ಟು ಝೆಡ್ ಕೋರ್ಸ್ ನ ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತಿರೋದು. ಇಲ್ಲಿ ನೀವು ಫ್ರಮ್ ಬಿಗಿನಿಂಗ್ ಇಂದಾನೆ ಕಲಿತಾ ಹೋಗ್ತೀರಾ. ಸೊ ಅದ್ರ ಬಗ್ಗೆ ಯಾವುದೇ ತರ ಡೌಟ್ಸ್ ಏನ್ ಬೇಡ. ನೆಕ್ಸ್ಟ್ ಬರೋ ವಿಡಿಯೋ ಕಂಪ್ಲೀಟ್ಲಿ ಸ್ಕ್ರಾಚ್ ಇಂದಾನೆ ಆಗಿರುತ್ತೆ. ಓಕೆನಾ? ಮತ್ತೆ ಇದೊಂದು ಲೈನ್ ನೋಡಿ. ಫ್ರಮ್ ಬಿಗಿನರ್ಸ್ ಟು ಪ್ರಾಫಿಟಬಲ್ ಟ್ರೇಡ್. ಅಂದ್ರೆ ನಿಮ್ನ ಒಂದು ಪ್ರಾಫಿಟಬಲ್ ಟ್ರೇಡರ್ ಮಾಡ್ಬೇಕು ಅನ್ನೋದೇ ನನ್ನ ಏಮು. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿರೋದು. ದಿಸ್ ಫ್ರೀ ಕೋರ್ಸ್ ಇಸ್ ಡಿಸೈನ್ ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಫಾರೆಕ್ಸ್ ಟ್ರೇಡಿಂಗ್ ಫ್ರಮ್ ಸ್ಕ್ರಾಚ್ ಟು ಅಡ್ವಾನ್ಸ್ ಲೆವೆಲ್. ವೆದರ್ ಯು ಆರ್ ಎ ಬಿಗಿನರ್ ಆರ್ ಆಲ್ರೆಡಿ ಟ್ರೇಡಿಂಗ್, ದಿಸ್ ಕೋರ್ಸ್ ವಿಲ್ ಗೈಡ್ ಯು ಸ್ಟೆಪ್ ಬೈ ಸ್ಟೆಪ್ ಟು ಬಿಲ್ಡ್ ಸ್ಟ್ರಾಂಗ್ ಫೌಂಡೇಶನ್ ಅಂಡ್ ಡೆವಲಪ್ ಎ ಪ್ರಾಫಿಟಬಲ್ ಮೈಂಡ್ ಸೆಟ್. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿ, ಇಲ್ಲಿ ನಾನು ಪ್ರತಿಯೊಂದನ್ನು ನಿಮಗೆ ಫ್ರೀ ಆಗಿನೇ ಹೇಳ್ಕೊಡೋದು. ಹಾಗೆ ನಿಮಗೆ ಮೊದಲೇ ಟ್ರೇಡಿಂಗ್ ಏನಾದ್ರು ಗೊತ್ತಿದ್ರೆ ನೀವು ಪ್ರಾಫಿಟಬಲ್ ಅಂತೂ ಆಗಿರಕ್ ಸಾಧ್ಯ ಇಲ್ಲ. ಸೊ ನಾನು ಕಂಪ್ಲೀಟ್ ಆಗಿ ನಿಮಗೆ ಗೈಡ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ವಾಟ್ ಈಸ್ ಫಾರೆಕ್ಸ್ ಟ್ರೇಡಿಂಗ್? ಅದರಲ್ಲಿ ನಾವು ಮೊದಲು ತಿಳ್ಕೊಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್ ದಿ ಬೇಸಿಕ್ಸ್. ಅಂದ್ರೆ ನಾವು ಫಾರೆಕ್ಸ್ ಟ್ರೇಡಿಂಗ್ ಕಲಿಯೋಕ್ಕಿಂತ ಮುಂಚೆ ಇದ್ರ ಬೇಸಿಕ್ಸ್ ನ ನಾವು ಕಲಿಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ನಿಮಗೆ ಇಂಟ್ರೊಡಕ್ಷನ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಅಲ್ಲಿ ಫಾರೆಕ್ಸ್ ಈಕ್ವಲ್ ಟು ಫಾರಿನ್ ಎಕ್ಸ್ಚೇಂಜ್. ಫಾರೆಕ್ಸ್ ಅಂದ್ರೆ ಫಾರಿನ್, ಎಕ್ಸ್ ಅಂದ್ರೆ ಎಕ್ಸ್ಚೇಂಜ್. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ನೇ ನಾವು ಇಲ್ಲಿ ಫಾರೆಕ್ಸ್ ಅಂತ ಕರೆಯೋದು. ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಒನ್ ಕರೆನ್ಸಿ ಫಾರ್ ಅನದರ್. ಎಕ್ಸಾಂಪಲ್ INR USD. ಹಂಗಂತಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವು ಇವತ್ತು ಇಂಡಿಯಾದಲ್ಲಿ ಇದ್ದೀರಾ. ಇಂಡಿಯಾದಿಂದ ನೀವು ಅಮೆರಿಕಕ್ಕೆ ಹೋಗಕ್ ಪ್ಲಾನ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ಬೇಕು, ಇಂಡಿಯನ್ ರುಪೀಸ್ ನ ಕೊಟ್ಟು ನೀವು ಅಮೆರಿಕನ್ ಡಾಲರ್ಸ್ ನ ಪರ್ಚೇಸ್ ಮಾಡ್ಬೇಕು. ಯಾಕಂತಂದ್ರೆ ನೀವು ಹೋಯ್ತಿರೋದು ಟ್ರಿಪ್ ಅಮೆರಿಕಕ್ಕೆ. ಸೊ ಏನಾಯ್ತು, ಅಲ್ಲಿದ್ದು ಡಾಲರ್ಸ್ ನ ನೀವು ಇಂಡಿಯನ್ ಮನಿಲಿ ಪರ್ಚೇಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ $1 ಗೆ ನೀವು ಇಲ್ಲಿ ಇಂಡಿಯನ್ ರುಪಿ 94 rupees ಕೊಡ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಫಾರೆಕ್ಸ್? ಫಾರೆಕ್ಸ್ ಅಂದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ, ಫಾರೆಕ್ಸ್ ಸ್ಟ್ಯಾಂಡ್ಸ್ ಫಾರ್ ಫಾರಿನ್ ಎಕ್ಸ್ಚೇಂಜ್. ಇದೊಂದು ಎಕ್ಸ್ಚೇಂಜ್ ಆಗಿರುತ್ತೆ. ಇಟ್ ಈಸ್ ಎ ಗ್ಲೋಬಲ್ ಫಿನಾನ್ಷಿಯಲ್ ಮಾರ್ಕೆಟ್. ಫಾರೆಕ್ಸ್ ಅನ್ನೋದು ಗ್ಲೋಬಲಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಇದೊಂದು ಬಿಗ್ ಮಾರ್ಕೆಟ್ ಆಗಿರುತ್ತೆ. ಯೂಸ್ಡ್ ಫಾರ್ ಕರೆನ್ಸಿ ಕನ್ವರ್ಷನ್ ವರ್ಲ್ಡ್ ವೈಡ್. ನಾನು ಹೇಳ್ದಂಗೆ ಒಂದು ಕರೆನ್ಸಿನ ನೀವು ಕನ್ವರ್ಷನ್ ಮಾಡಕ್ಕೋಸ್ಕರನೇ ಫಾರೆಕ್ಸ್ ನ ಯೂಸ್ ಮಾಡ್ತೀರಾ. ನೆಕ್ಸ್ಟ್, ವಾಟ್ ಈಸ್ ಫಾರೆಕ್ಸ್ ಟ್ರೇಡಿಂಗ್? ಫಾರೆಕ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ, ಫಾರೆಕ್ಸ್ ಟ್ರೇಡಿಂಗ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕರೆನ್ಸೀಸ್. ಅಂದ್ರೆ ನೀವು ಫಾರೆಕ್ಸ್ ಒಂದು ಕರೆನ್ಸಿನ ಬೈ ಮಾಡಕ್ಕೆ ಇನ್ನೊಂದು ಕರೆನ್ಸಿನ ಕೊಡ್ಬೇಕಾಗುತ್ತೆ. ಸೊ ಈ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಡೆಯೋದನ್ನೇ ನಾವು ಫಾರೆಕ್ಸ್ ಟ್ರೇಡಿಂಗ್ ಅಂತ ಕರೆಯೋದು. ಇಟ್ ಈಸ್ ಡನ್ ಆನ್ಲೈನ್. ಅಂದ್ರೆ ಇಲ್ಲಿ ನೀವು, ನಾನು ಫಸ್ಟ್ ಹೇಳಿದ ಎಕ್ಸಾಂಪಲ್ ಪ್ರಕಾರ ನೀವು ಆಫ್ಲೈನ್ ಅಲ್ಲಿ ಮಾಡಲ್ಲ. ನೀವು ಅಮೆರಿಕಕ್ಕೆ ಹೋಗ್ಬೇಕು ಅಂತಂದ್ರೆ ನೀವು ಇದು ಆಫ್ಲೈನ್ ಥ್ರೂ ಮಾಡ್ತೀರಾ. ಬಟ್ ಇಲ್ಲಿ ಟ್ರೇಡಿಂಗ್ ಮಾಡೋದ್ರಿಂದ ಇದು ಆನ್ಲೈನ್ ಆಗಿರುತ್ತೆ. ನೋ ಫಿಸಿಕಲ್ ಎಕ್ಸ್ಚೇಂಜ್ ಆಫ್ ಮನಿ. ಅಂದ್ರೆ ಇಲ್ಲಿ ಯಾವುದೇ ತರ ಫಿಸಿಕಲ್ ಎಕ್ಸ್ಚೇಂಜ್ ಮಾಡಲ್ಲ, ನಾವೆಲ್ಲ ಆನ್ಲೈನ್ ಥ್ರೂನೇ ಮಾಡ್ತೇವೆ. ನೆಕ್ಸ್ಟ್, ಕರೆನ್ಸಿ ಪೇರ್ಸ್. ಇದರಲ್ಲಿ ತುಂಬಾ ಕರೆನ್ಸಿ ಪೇರ್ಸ್ ಇದೆ. ಕರೆನ್ಸಿ ಪೇರ್ಸಿಗೆ ಅಂತಾನೆ ನಾನೊಂದು ವಿಡಿಯೋ ಮಾಡ್ತೀನಿ. ಸಿಂಪಲ್ ಆಗಿ ನೋಡಿದ್ರೆ ಎಕ್ಸಾಂಪಲ್ ಯೂರೋ USD, USD INR, GBP USD, ಈ ತರ ಇರುತ್ತೆ ನಿಮಗೆ ಕರೆನ್ಸಿ ಪೇರ್ಸ್ ನೋಡಕ್ಕೆ. ಒನ್ ಕರೆನ್ಸಿ ಇಸ್ ಕಂಪೇರ್ಡ್ ವಿತ್ ಅನದರ್. ಅಂದ್ರೆ ಇವಾಗ ಯೂರೋನ ನಾವು ಬೆಲೆ ಕೊಡೋದು ಯಾವ್ದ್ರಿಂದ ಅಂದ್ರೆ USD ಇಟ್ಕೊಂಡು. ಅಂದ್ರೆ ಒಂದು ಯೂರೋ ಇಸ್ ಈಕ್ವಲ್ ಟು ಇಷ್ಟು USD ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, USD INR ಅಂತಿದೆ. ಒಂದು USD ಗೆ INR ರುಪೀಸ್ ಅಲ್ಲಿ ಎಷ್ಟು ಹೇಳಿ, 94 rupees. ಸೊ ಇದು ಯಾವತ್ತು ಪೇರ್ಸ್ ಆಗಿನೇ ನಾವಿಲ್ಲಿ ಟ್ರೇಡ್ ಮಾಡ್ತೀವಿ. ನೆಕ್ಸ್ಟ್ ಗೆ, ಹೌ ಫಾರೆಕ್ಸ್ ಟ್ರೇಡಿಂಗ್ ವರ್ಕ್ಸ್. ಅಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಹೇಗ್ ವರ್ಕ್ ಆಗುತ್ತೆ. ಯು ಬೈ ಒನ್ ಕರೆನ್ಸಿ ಅಂಡ್ ಸೆಲ್ ಅನದರ್. ನಾನು ಇಷ್ಟೊತ್ತು ಹೇಳ್ದಂಗೆನೆ ಒಂದು ಕರೆನ್ಸಿನ ನೀವು ಬೈ ಮಾಡಕ್ಕೆ ಇನ್ನೊಂದು ಕರೆನ್ಸಿನ ಸೆಲ್ ಮಾಡ್ಬೇಕಾಗುತ್ತೆ.
ಫಾರ್ ಎಕ್ಸಾಂಪಲ್ US ಡಾಲರ್ ನ ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇಂಡಿಯನ್ ರುಪೀಸ್ 94 rupees ಕೊಟ್ಟು $1 ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಪ್ರಾಫಿಟ್ ಡಿಪೆಂಡ್ಸ್ ಆನ್ ಪ್ರೈಸ್ ಮೂವ್ಮೆಂಟ್. ಅಂದ್ರೆ ಇವಾಗ $1 ಪರ್ಚೇಸ್ ಮಾಡಿದ್ದೀರಾ, ನಾಳೆಗೆ ಡಾಲರ್ಸ್ ಬೆಲೆ ಜಾಸ್ತಿ ಆಯಿತು. ಇವತ್ತು ನೀವು 94 rupees ಕೊಟ್ಟು $1 ನ ಪರ್ಚೇಸ್ ಮಾಡಿರೋದು, ಅದು ನಾಳೆಗೆ ನಿಮಗೆ 96 rupees ಗೆ ಡಿಮ್ಯಾಂಡ್ ಆಯ್ತು. USD ಡಾಲರ್ ಬೆಲೆ 96 rupees ಆಯ್ತು. ಸೊ ಈ ಪ್ರೈಸ್ ಮೂವ್ಮೆಂಟ್ ನಿಮ್ಮ ಪ್ರಾಫಿಟ್ಸ್ ಅನ್ನೋದಾಗಿರುತ್ತೆ. ಪ್ರೈಸ್ ಚೇಂಜಸ್ ಕಂಟಿನ್ಯೂಸ್ಲಿ, ಯಾವತ್ತು ಒಂದೇ ಪ್ರೈಸ್ ಅಲ್ಲಿ ಇರಲ್ಲ. ಡಾಲರ್ ಪ್ರೈಸ್ ಏನೇ ಸಿನಾರಿ ಆದ್ರೂ, ಇವಾಗ ವರ್ಲ್ಡ್ ವಾರ್ ನಡೀತಾ ಇದೆ, ಸೊ ಅಲ್ಲಿ ಡಾಲರ್ ಪ್ರೈಸ್ ಏರ್ತಾನೆ ಇದೆ. ಮೊದಲು 86 rupees ಇತ್ತು, ಇವಾಗ ಒಂದು ರೀಸೆಂಟ್ 1-2 months ಬ್ಯಾಕ್ ಅಲ್ಲಿ ಇವಾಗ 94 rupees ಆಗಿದೆ. ನೆಕ್ಸ್ಟ್, ಹೌ ಟು ಮೇಕ್ ಪ್ರಾಫಿಟ್. ಇಲ್ಲಿ ನೀವು ಹೇಗೆ ದುಡ್ಡು ಮಾಡ್ತೀರಾ ಅಂತಂದ್ರೆ, ಕಮ್ಮಿ ಇರುವಾಗ ಬೈ ಮಾಡ್ಬೇಕು, ಜಾಸ್ತಿ ಆದಾಗ ಸೆಲ್ ಮಾಡ್ಬೇಕು. ಬೈ ಲೋ ಸೆಲ್ ಹೈ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಇದ್ದಾಗ ನೀವು ಬೈ ಮಾಡ್ತೀರಾ, ಜಾಸ್ತಿ ಪ್ರೈಸ್ ಬಂದಾಗ ನೀವು ಸೆಲ್ ಮಾಡ್ತೀರಾ. ಅದೇ ತರ ಸೆಲ್ ಹೈ ಬೈ ಲೋ ಅಂದ್ರೆ ನೀವು ಜಾಸ್ತಿ ಪ್ರೈಸ್ ಇರ್ಬೇಕಾದ್ರೆ ಮಾರ್ತೀರಾ, ಕಡಿಮೆ ಬಂದಾಗ ನೀವು ಪರ್ಚೇಸ್ ಮಾಡ್ತೀರಾ. ಪ್ರಾಫಿಟ್ಸ್ ಕಮ್ ಫ್ರಮ್ ಪ್ರೈಸ್ ಡಿಫರೆನ್ಸ್. ಇಲ್ಲಿ ನಿಮಗೆ ನಾನು ಹೇಳದ್ನಲ್ಲ, 94 rupees ಇಂದ 96 rupees ಆಗಿರುತ್ತೆ ನೋಡಿ ಒಂದು USD ಬೆಲೆ, ಅಲ್ಲಿ ಒಂದು $2 ಡಿಫರೆನ್ಸ್ ಇಲ್ವಾ, ಅದೇ ನಿಮ್ಮ ಪ್ರಾಫಿಟ್ಸ್ ಆಗಿರುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಫ್ಯೂಚರ್ಸ್. ಅಂದ್ರೆ ಇಲ್ಲಿ ಈ ಮಾರ್ಕೆಟ್ ಚೂಸ್ ಮಾಡಕ್ಕೆ ಮೇನ್ ಆಗಿ ನೀವು ಯಾಕೆ ಈ ಮಾರ್ಕೆಟ್ ನ ಚೂಸ್ ಮಾಡ್ತೀರಾ ಅಂದ್ರೆ, ಒಂದು ವಿಷಯ, ಲಾರ್ಜೆಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಇನ್ ದಿ ವರ್ಲ್ಡ್ ಅಂದ್ರೆ ಇದೇ ಲಾರ್ಜೆಸ್ಟ್ ಮಾರ್ಕೆಟ್. ಯಾಕಂತಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದ್ ದಿನಕ್ಕೆ 2000 crores ಏನೋ ಟ್ರೇಡ್ ನಡೆಯುತ್ತೆ. ಅದೇ ನಿಮಗೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ 7 trillion crores ಅಷ್ಟು. ನೆಕ್ಸ್ಟ್, ಇದು ಓಪನ್ 24 hours. ಈ ಮಾರ್ಕೆಟ್ ಏನಂತಂದ್ರೆ ಇನ್ನೊಂದು ಬೆನಿಫಿಟ್, ಇಂಡಿಯನ್ ಮಾರ್ಕೆಟ್ಗೂ ಫಾರೆಕ್ಸ್ ಮಾರ್ಕೆಟ್ಗೂ ಕಂಪೇರ್ ಮಾಡೋದಾದ್ರೆ, ಫಾರೆಕ್ಸ್ ಮಾರ್ಕೆಟ್ 9:30 ಓಪನ್ ಆಗುತ್ತೆ, 3:30 ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಜಾಬ್ ಮಾಡ್ತಿರೋರು ಯಾರು ಟ್ರೇಡಿಂಗ್ ಮಾಡಕ್ ಆಗಲ್ಲ. ಹಾಗಾಗಿ ನೀವು ಫಾರೆಕ್ಸ್ ಮಾರ್ಕೆಟ್ ನ ಚೂಸ್ ಮಾಡಬಹುದು. ಇದು 24 hours ಮಾರ್ಕೆಟ್ ಓಪನ್ ಇರುತ್ತೆ, ಮಂಡೇ ಟು ಫ್ರೈಡೆ. ನಿಮಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇಸ್ ಇರುತ್ತೆ. ಮತ್ತೆ 1 hour ಕ್ಲೋಸ್ ಇರುತ್ತೆ ಡೈಲಿ. ಅದು ಜ್ಞಾನ ಇಟ್ಕೋಬೇಕು, ಯಾಕಂದ್ರೆ ಈ 1 hour ಕ್ಲೋಸ್ ಆಗುತ್ತೆ ಡೈಲಿ ಅಂತ ಗೊತ್ತಾಗಕ್ಕೆ ನಾನು 1 lakh ನ ಕಳ್ಕೊಂಡಿದೀನಿ. ಇದೊಂದು ತಪ್ಪನ್ನ ಕಲಿಯಕ್ಕೋಸ್ಕರ. ಸೊ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ 1 hour ಕ್ಲೋಸ್ ಇರುತ್ತೆ ಅನ್ನೋದು ನಿಮಗೆ ನಾನು ಹೇಳಿದೀನಿ, ಸೊ ನಿಮಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್, ಹೈ ಲಿಕ್ವಿಡಿಟಿ. ಹೈ ಲಿಕ್ವಿಡಿಟಿ ಅಂತಂದ್ರೆ ನೀವೊಂದು ಆಸ್ತಿನ ಪರ್ಚೇಸ್ ಮಾಡಿದೀರಾ ಅನ್ಕೊಳ್ಳಿ, ಒಂದು 10 acres ಆಸ್ತಿನ ಪರ್ಚೇಸ್ ಮಾಡಿದೀರಾ. ನೀವು ಅದನ್ನ ನಾಳೆ ನಿಮ್ಗೆ ಏನೋ ಪ್ರಾಬ್ಲಮ್ ಬಂತು ಅಥವಾ ಏನೋ ಕಷ್ಟ ಬಂತು, ನೀವು ಅದನ್ನ ಮಾರಬೇಕು. ಸಡನ್ ಮಾರ್ಬೇಕು ಅಂತಂದ್ರೆ ನಿಮಗೆ ಬೈಯರ್ ಸಿಗ್ತಾರಾ? ಇಲ್ಲ, ನೀವು ಸೆಲ್ ಮಾಡ್ಬೇಕಾಗಿರುತ್ತೆ. ಸೊ ನಿಮಗೆ ಬೈಯರ್ ಅನ್ನೋದು ಸಿಗಲ್ಲ, ಹುಡುಕಿದ ತಕ್ಷಣ ಸಿಗಲ್ಲ. ಬಟ್ ಫಾರೆಕ್ಸ್ ಮಾರ್ಕೆಟ್ ಹಂಗಲ್ಲ, ಇದು ಲಾರ್ಜೆಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಆಗಿದ್ರಿಂದ ನೀವು ಏನೇ ಪರ್ಚೇಸ್ ಮಾಡಿದ್ರು ನಿಮಗೆ ಸೆಲ್ ಅಂಡ್ ಬೈ ಮಾಡಕ್ಕೆ ಈಸಿ. ಅಲ್ಲಿ ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಇಲ್ಲಿ ಲಿಕ್ವಿಡಿಟಿ ಅನ್ನೋದು ತುಂಬಾ ಜಾಸ್ತಿ. ನೆಕ್ಸ್ಟ್, ಇಂಪಾರ್ಟೆಂಟ್ ನೋಟು, ಫಾರೆಕ್ಸ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಟ್ರೇಡಿಂಗ್ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ ಗ್ಯಾಮ್ಲಿಂಗ್ ಅಂತ. ಪ್ರಾಪರ್ ನಾಲೆಡ್ಜ್ ಬೇಕು, ಓಕೆನಾ? ಫಾರೆಕ್ಸ್ ಮಾಡಕ್ಕೆ ಪ್ರಾಪರ್ ನಾಲೆಡ್ಜ್ ಅಂಡ್ ಡಿಸಿಪ್ಲಿನ್ ಇದ್ರೆ ನೀವು ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಬಿಗಿನರ್ಸ್ ಮಸ್ಟ್ ಲರ್ನ್ ಬಿಫೋರ್ ಟ್ರೇಡಿಂಗ್. ಯಾಕೆ ಈ ಲೈನ್ ಹಾಕಿದೀನಿ ಅಂತಂದ್ರೆ, ನೀವು ಫಸ್ಟ್ ಕಲಿಯಕ್ಕೆ ಟೈಮ್ ಕೊಡಿ, ದುಡ್ಡು ಮತ್ತೆ ಮಾಡಬಹುದು. ನೀವು ದುಡ್ಡು ಬೇಕು ಅಂತ ನೀವು ಟ್ರೇಡಿಂಗ್ ಬಂದಿದ್ದೀರಾ ಅಂದ್ರೆ 100% ಹೇಳ್ತೀನಿ, ನೀವು ದುಡ್ಡು ಕಳ್ಕೊಂಡೆ ಟ್ರೇಡಿಂಗ್ ಇಂದ ಹೊರಗಡೆ ಹೋಗ್ತೀರಾ. ಕನ್ಕ್ಲೂಷನ್ ಇವತ್ತು ನಾವು ಏನೇನ್ ಕಲ್ತು ಅಂತಂದ್ರೆ, ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು, ಮತ್ತೆ ಪ್ರಾಫಿಟ್ಸ್ ನ ಹೇಗ್ ಮಾಡ್ತೀವಿ, ಆಮೇಲೆ ಕರೆನ್ಸಿ ಪೇರ್ಸ್ ಯಾವ ತರ ಇರುತ್ತೆ, ಮತ್ತೆ ಯಾವ ತರ ಸಕ್ಸಸ್ ಗೆ ನೀವು ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಏನು, ಏನ್ ಹೇಳಿ, ಲರ್ನಿಂಗ್. ಅದೇ ಮೇನ್ ಥಿಂಗ್. ಇಷ್ಟೇ ಇವತ್ತಿನ ಕಾನ್ಸೆಪ್ಟ್ಸ್. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರು ಇವಾಗ್ಲೇ ಈ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇಲ್ಲಿ ಟೀಚ್ ಮಾಡಿರೋದು ಎಲ್ಲ ಫ್ರೀ ಆಗಿನೇ ಟೀಚ್ ಮಾಡೋದು. ಮತ್ತೆ ಇದರಿಂದ ನೀವು ಪ್ರಾಫಿಟಬಲ್ ಆಗ್ಬೇಕು ಅಂತಂದ್ರೆ ನಿಮ್ಮ ಎಫರ್ಟ್ಸ್ ಅಷ್ಟೇ ಇರಬೇಕು. ನಾನು ಏನೇನ್ ಹೇಳಿದೀನಿ ಅದನ್ನ ಒಂದು ನೋಟ್ಸ್ ಅಲ್ಲಿ ಬರಿತಾ ಹೋಗಿ. ಈ ಸುಮ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಇಲ್ಲ, ಅದಕ್ಕೆ ಈ ಲೈನ್ ಹಾಕಿರೋದು, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ಅಂತಂದ್ರೆ ನೀವು ಡಿಸಿಪ್ಲಿನ್ ಇಂದ ಒಂದು ಕೆಲಸ ಮಾಡಿದ್ರೆ ಮಾತ್ರ ಸಕ್ಸಸ್ ಅನ್ನೋದು ಕಾಣಕ್ಕಾಗೋದು. ಅದು ಟ್ರೇಡಿಂಗ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ನಿಮಗೆ ಡಿಸಿಪ್ಲಿನ್ ಅನ್ನೋದು ಬೇಕು. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಡಿಸಿಪ್ಲಿನ್ ಇಂದ ಕಲೀರಿ. ಅದಾದ್ಮೇಲೆ ಅರ್ನ್ ಮಾಡಕ್ ರೆಡಿ ಆಗಿ. ಫಸ್ಟ್ ಪ್ರಾಕ್ಟೀಸ್ ಮಾಡಿ, ನಾಲೆಡ್ಜ್ ಗೈನ್ ಮಾಡಿ, ಆಮೇಲೆ ನೀವು ರಿಯಲ್ ಟ್ರೇಡಿಂಗ್ ಗೆ ಕಾಲಿಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇದು ಯಾರು ಇಲ್ಲಿ ಗಂಟ ಫುಲ್ ನೋಡಿದೀರಾ, Day 1 ಕಂಪ್ಲೀಟ್ ಅಂತ ಇದ್ರ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.